ಹಲೋ ಫ್ರೆಂಡ್ಸ್, ಇವತ್ತು ನಾವು ಇನ್ಸ್ಟೆಂಟಾಗಿ ಮೈದಾ ಚಕ್ಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ತುಂಬ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ಸೊ ನಾವು ಇದಕ್ಕೆ ಫಸ್ಟ್ ಇಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನು. ಸೊ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಒಂದು ಕಾಟನ್ ಬಟ್ಟೆನ ಯೂಸ್ ಮಾಡಿ ಸೊ ಅದರೊಳಗಡೆ ಅದನ್ನು ಕಟ್ಟಬೇಕು ಫ್ರೆಂಡ್ಸ್. ಹಾಕ್ಬಿಟ್ಟು ಟೈಟಾಗಿ ಕ್ಲೋಸ್ ಮಾಡಬೇಕು ಅದನ್ನ. ನೋಡಿ, ಅದೆಲ್ಲೂ ಒಂದು ಸ್ವಲ್ಪನೂ ಗಾಳಿ ಹೋಗದೇ ಇರೋ ಥರ ಕ್ಲೀನಾಗಿ ಅದನ್ನು ಕಟ್ಟಿಬಿಡಬೇಕು. ಕಟ್ಟಿ ಒಂದು ಬಾಕ್ಸಲ್ಲಿ ಹಾಕಬೇಕು ಫ್ರೆಂಡ್ಸ್. ಸೊ ಅದು ಸ್ಟೀಮಿಗೆ ನೀಟಾಗಿ ಕುಕ್ ಆಗುತ್ತೆ. ಸೊ ನೋಡಿ, ಈ ಥರ ಬಾಕ್ಸಲ್ಲಿ ಹಾಕ್ಬಿಟ್ಟು ನಾನು ಫಸ್ಟಿಗೆ ಒಂದು ಕುಕ್ಕರಲ್ಲಿ ನೀರನ್ನು ಬಾಯ್ಲ್ ಮಾಡ್ಕೊಂಡಿದ್ದೆ. ಸೊ ಅದರಲ್ಲಿಟ್ಟು ಮೇಲ್ಗಡೆ ಕ್ಯಾಪ್ ಹಾಕುವಾಗ ಅದು ಲಿಡ್ಡು ಮತ್ತು ವಿಜಿಲ್ ಎರಡೂ ತೆಗೆದುಬಿಟ್ಟು ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸು ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಸ್ಟೀಮಲ್ಲಿ ಬೆಂದ್ಬಿಟ್ಟಿದೆ ಈಗ ನಮ್ಮದು ಹಿಟ್ಟು. ನೋಡಿ ಈ ಥರ. ಈಗ ಇದನ್ನ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಅದು ನೀಟಾಗಿ ಬೆಂದಿದೆ. ಎಷ್ಟು ಚೆನ್ನಾಗಿ ಹೊರಗೆ ಬರ್ತಾ ಇದೆ ಹಿಟ್ಟು. ತುಂಬ ಬೇಗ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಒಂದು 5 to 10 ಮಿನಿಟ್ಸಲ್ಲೇ ಮಾಡ್ಕೊಂಬಿಡ್ಬೋದು. ಸೊ ಅಕ್ಕಿ ಹಿಟ್ಟಲ್ಲೆಲ್ಲ ಮಾಡೋದಾದರೆ ಸೊ ಅಕ್ಕಿನ ತೊಳೆದ್ಬಿಟ್ಟು ಅದನ್ನು ಮತ್ತೆ ಒಣಗಿಸಿ ಮತ್ತೆ ಅದನ್ನು ಮಿಷಿನಿಗೆ ಹಾಕಿಸಿ ಇಷ್ಟೆಲ್ಲ ಮಾಡಬೇಕು. ಬಟ್ ಇದಂತೂ ಇನ್ಸ್ಟೆಂಟ್ ಚಕ್ಲಿ ಫ್ರೆಂಡ್ಸ್. ಇದು ನಾನು ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೋಡಿ, ಇದನ್ನು ಈ ಥರ ಕೈಯಿಂದನೇ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಅದು ಓಪನ್ ಆಗುತ್ತೆ, ಕ್ಲೀನಾಗಿ ಓಪನ್ ಆಗುತ್ತೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ನಾವು ಇದನ್ನು ಹಾಕ್ಬಿಟ್ಟು 1-2 ರೌಂಡು ಪೌಡ್ರ್ ಮಾಡ್ಕೋಬೇಕು. ಬೇಗ ಪೌಡ್ರ್ ಆಗುತ್ತೆ ಫ್ರೆಂಡ್ಸ್. ಇದು 1-2 ಸಲ ಮಾಡಿದರೆ ಸಾಕು. ನೋಡಿ, ಈ ಥರ ಫೈನ್ ಪೌಡ್ರ್ ಆಗುತ್ತೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು ಸ್ವಲ್ಪ ಕಾಳು ಮೆಣಸು ಪೌಡ್ರು. ನೋಡಿ ಫ್ರೆಂಡ್ಸ್, ಇದಕ್ಕೆ ಬೆಣ್ಣೆ, ತುಪ್ಪ ಈ ಥರ ಏನೂ ಬೇಕಾಗಲ್ಲ. ಆಮೇಲೆ ಕರ್ದಿದ್ದ ಎಣ್ಣೆ ಎಲ್ಲ ಹಾಕಿ ಮಾಡ್ತಾರೆ ಅಕ್ಕಿ ಚಕ್ಲಿನ. ಸೊ ಆ ಥರದ್ದೇನೂ ನೆಸೆಸಿಟಿ ಇರಲ್ಲ ಇದಕ್ಕೆ. ಜಸ್ಟ್ ಒಂದು 3 ಐಟಮ್ಸಲ್ಲೇ ಒಂದು ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡ್ಬೋದು ನಾವು. ಇದಕ್ಕೆ ತಣ್ಣೀರಲ್ಲೇ ಕಲಿಸ್ಕೋಬೇಕು ಫ್ರೆಂಡ್ಸ್. ಹಾಟ್ ವಾಟ್ರ್ ನೆಸೆಸಿಟಿ ಇರಲ್ಲ ಇದಕ್ಕೆ. ನಾರ್ಮಲ್ ಕೋಲ್ಡ್ ವಾಟರ್ನೇ ಹಾಕ್ಕೊಂಡು ಸ್ಮೂತಾಗಿ ಫೈನಾಗಿ ಕಲಿಸ್ಕೋಬೇಕು ಇದನ್ನ. ನೋಡಿ, ಈ ಥರ ಸ್ಮೂತಾಗಿ ಕಲಿಸ್ಕೋಬೇಕು. ಸೊ ನಾನು ಇಲ್ಲಿ ಚಕ್ಲಿ ಒತ್ತೋ ಒಂದು ಜಾರಲ್ಲಿ ಅದಕ್ಕೆ ನೀಟಾಗಿ ಎಣ್ಣೆಯಿಂದ ಗ್ರೀಸ್ ಮಾಡ್ತಾಯಿದ್ದೀನಿ. ಹತ್ಕೊಳ್ಳಲ್ಲ ಅದಕ್ಕೆ. ಸೊ ಗ್ರೀಸ್ ಮಾಡಿಬಿಟ್ಟು ಅದರೊಳಗಡೆ ಸೊ ನಾವು ರೆಡಿ ಮಾಡ್ಕೊಂಡಿರೋ ಚಕ್ಲಿ ಹಿಟ್ಟನ್ನು ಹಾಕಿ ನೋಡಿ ಫ್ರೆಂಡ್ಸ್, ಈಗ ಇದನ್ನ ಚಕ್ಲಿ ಒತ್ತಾ ಇದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈಗ ಡೈರೆಕ್ಟ್ ಕಾದಿರೋ ಎಣ್ಣೆನಲ್ಲೇ ಡೀಪ್ ಫ್ರೈ ಮಾಡಬೇಕು ಫ್ರೆಂಡ್ಸ್. ಇದು ಗ್ಯಾಸು ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಫ್ರೆಂಡ್ಸ್. ಗ್ಯಾಸ್ ಜೋರು ಇಟ್ಕೋಬೇಡಿ, ಕ್ಲೀನಾಗಿ ಬೇಯುತ್ತದು ಗ್ಯಾಸ್ ಸ್ಲಿಮ್ಮಲ್ಲಿ ಇಟ್ಕೊಂಡ್ರೆ ನಾವು. ನೋಡಿ, ಈ ಥರ ಗುಳ್ಳೆ ಎಲ್ಲ ಕಡಿಮೆ ಆಗುತ್ತದು ಬೆಂದ್ಬಿಡ್ತು ಅಂದರೆ. ನೋಡಿ, ನಮ್ಮ ಚಕ್ಲಿ ಈಗ ರೆಡಿಯಾಗಿದೆ. ಎಣ್ಣೆನೂ ಜಾಸ್ತಿ ಹಿಡಿಯಲ್ಲ ಫ್ರೆಂಡ್ಸ್ ಇದು, ಯಾಕಂದರೆ ನಾವು ಸ್ಟೀಮ್ ಮಾಡಿರ್ತೀವಲ್ಲ ಹಿಟ್ಟನ್ನು ಆಲ್ರೆಡಿ. ಸೊ ಅದಕ್ಕೆ ಎಣ್ಣೆನೂ ಜಾಸ್ತಿ ತೊಗೊಳ್ಳಲ್ಲ. ಇದು ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.